ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಅಂತೀರೇನ್ರಿ, ಎಲ್ರಿಗೂ ಗುರ್ತದ ಸಂಡೇ ಸ್ಪೆಷಲ್ ಏನು ಅಂತ ಹೇಳಿ. ದ್ವಾದಶಿ ಇದ್ದರೂ ಕೂಡ ನಮಗೇನು ಸ್ಪೆಷಲ್ ಅಂತಿಲ್ಲ, ಯಾಕಂದ್ರೆ ಸಂಡೇ ಬಂದದ. ಅದರೊಳಗೂ ಥಂಡಿ ಅಂತೂ ಸಿಕ್ಕಾಪಟ್ಟೆ ಅದ. ಇವತ್ತೊಂದು ದಿವಸ ಲೇಟಾಗಿ ಎದ್ರಾಯ್ತು ಅಂತ ತಿಳ್ಕೊಂಡು 6:10 ಇತ್ತು ನೋಡ್ರಿ, 5:40. ಅವಾಗ ಎದ್ದು ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಳಿಗತ್ತೀನಿ. ಹಾಗೆ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಎಷ್ಟು ಚಂದ ಅದ ನೋಡ್ರಿ ಇದು. ಮನುಷ್ಯ ಬಹಳ ಅವಕಾಶವಾದಿ. ಅವನ ಮನಸ್ಥಿತಿ ಕೆಟ್ಟಾಗ, ಅಯ್ಯೋ ದೇವ್ರೆ, ಯಾಕಪ್ಪ ನನ್ನನ್ನು ಇನ್ನೂ ಭೂಮಿ ಮೇಲೆ ಇಟ್ಟಿದ್ದೀಯಾ ಅಂತ ತನ್ನ ಅಳಲನ್ನು ತೋಡಿಕೊಳ್ತಾನೆ. ಅದೇ ಮನಸ್ಸು ಸುಖ ಅನುಭವಿಸುವಾಗ, ದೇವ್ರೆ ಇನ್ನೂ 100 ಕಾಲ ಬದುಕುವಂತೆ ನನ್ನನ್ನು ಹರಸು ಅಂತ ಬೇಡ್ಕೊಳ್ತಾನೆ. ಇದು ಮನುಷ್ಯನ ಮನಸ್ಸಿಗಿರುವ 2 ಮುಖ. ಇಂತಹ ಎರಡೆರಡು ಮುಖಗಳಿರುವ ಮನಸ್ಸನ್ನು ಭಗವಂತ ಯಾವತ್ತೂ ಸ್ವೀಕರಿಸುವುದಿಲ್ಲ. ಸುಖ ದುಃಖ ಏನೇ ಬರಲಿ ಎಲ್ಲವೂ ನಿನ್ನದೇ ಎಂದು ಬದುಕುವ ಮನುಷ್ಯ ಆ ಪರಮಾತ್ಮನ ಕರುಣೆಗೆ ಅರ್ಹನಾಗಿರುತ್ತಾನೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಯಾಕಂದ್ರೆ ಎಲ್ಲನೂ ಎಷ್ಟು ಅರ್ಥ ಅಂದ್ರೆ, ನಾವು ಯಾವ ರೀತಿಯಾಗಿ ಇದನ್ನು ಅರ್ಥ ಮಾಡ್ಕೋತ ಹೋಗ್ತೀವೋ ಅಷ್ಟು ಅರ್ಥ ನೋಡ್ರಿ. ನಾವು ನಮಗೆ ಕಷ್ಟ ಬಂದಾಗ ದೇವ್ರದ್ದು ಸೇವೆ ಹಿಡಿತೀವಿ, ದೇವರು ವರವನ್ನೂ ಕೊಡ್ತಾನೆ. ಆಮೇಲೆ ನಾವೇನು ಮಾಡ್ತೀವಿ, ಸೇವಾ ಹಿಡಿದು ವರ ಕೊಟ್ಟ ಅಂತಂದ್ರೆ ಬಿಟ್ಬಿಡ್ತೀವಿ. ಆ್ಯಕ್ಚುಲಿ ದೇವ್ರು ನಮ್ಗೆ ವರ ಕೊಟ್ಟ ಮೇಲೆ ನಾವು ಇನ್ನೂ ಹೆಚ್ಚು ಹೆಚ್ಚು ದೇವ್ರನ್ನ ಮಾಡ್ಕೋತ ಹೋಗ್ಬೇಕ್ರಿ. ಯಾಕಂದ್ರೆ ಅವನ ಆಶೀರ್ವಾದದಿಂದನೇ ನಾವು ಇಲ್ಲಿ ಇದ್ದೀವಿ. ಇವತ್ತು ಈ ಕೆಲಸಗಳು ಆಗಿದ್ದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡು ಅದನ್ನು ನಾವು ದಿನನಿತ್ಯವೂ ಸ್ಮರಿಸಬೇಕು ಅಂತ ಹೇಳ್ತಾ, ಈಗ ನೋಡ್ರಿ ಒಂದಿಷ್ಟು ಶೇಂಗಾ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಮತ್ತು ಚಪಾತಿ, ಬೆಳಗ್ಗೆ ಮಾಡಿದ್ದು ಚಪಾತಿ ಅವಿಷ್ಟು ಎಲ್ಲ ಮುರಿದು ಇಟ್ಕೊಂಡಾಗ್ಯದ. ಬೆಲ್ಲದ ಪುಡಿ ಅದ, ಒಂದಿಷ್ಟು ಪ್ಯೂರ್ ಬೆಲ್ಲ. ಮೊನ್ನೆ ಬೆಲ್ಲ ತರಬೇಕಾದ್ರೆ ಬೆಲ್ಲದ ಪುಡಿನೂ ತಂದದ್ದಾಗ್ಯದ. ಬಹಳ ಟೇಸ್ಟ್ ಅದ ರೀ ಮಾತ್ರ ಬೆಲ್ಲದ ಪುಡಿ ಮಾತ್ರ. ಅದಿಷ್ಟು ಬೆಲ್ಲದ ಪುಡಿಯನ್ನು ಹಾಕಿ, ತುಪ್ಪ ಮತ್ತು ಬೆಲ್ಲದ ಪುಡಿ, ಅದರೊಳಗೆ ಒಂದಿಷ್ಟು ಏಲಕ್ಕಿ, ಮನುಕ, ಗೋಡಂಬಿ ಅಷ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದೇನದ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ ನೋಡ್ರಿ. ಬೆಲ್ಲ ಪ್ಯೂರ್ ಇದ್ದರಿಂದ ಅದು ಕರಗ್ತದೆ, ಕರಿಗಿ ಕಪ್ಪಾಗ್ತದೆ. ಪ್ಯೂರ್ ಬೆಲ್ಲ ಯಾವಾಗಲೂ ಕಪ್ಪಗೆ ಇರ್ತದ್ರೆ, ಮತ್ತು ಇದು ಹೊತ್ತಿಲ್ಲ, ಕಪ್ಪಗಾಗಿ ಆಗ್ತದೆ. ಮತ್ತು ಸಣ್ಣ ಪೌಡ್ರ್ ಹಾಕೋದ್ರಿಂದ ಇದೇನಾಗ್ತದೆ, ಸ್ವಲ್ಪ ಗಂಟಾಗಿ ಆಗ್ತದೆ. ಅದಕ್ಕೆ ನಾನೇನು ಮಾಡಿದಿರಿ, ಅಷ್ಟು ಏನು ಚಪಾತಿ ಅವಲ್ಲ ಇದ್ರೊಳಗೆ ಕಲಿಸಿ ಒಂದು ಸಾರಿ ಮಿಕ್ಸಿಗೆ ಹಾಕಿ ತಕ್ಕೊಂಡೆ. ಆವಾಗ ಇದೆಲ್ಲ ಚೆಂದಾಗಿ ನಮ್ಗೆ ಕಟ್ಲಿಕ್ಕೆ ಬಂತು ಉಂಡೆ. ಈಗ ಶೇಂಗಾ ಪುಡಿ ಹಾಕಿದೆ, ಒಂದಿಷ್ಟು ಶೇಂಗಾ ಪುಡಿ ಹಾಕ್ಕೊಂಡೆ, ಒಂದು ವಾಟಗಾದಷ್ಟು. ಅದರೊಳಗೆ ಏಲಕ್ಕಿ, ಮನುಕ, ಗೋಡಂಬಿ, ನಾವು ಬೆಲ್ಲ ಕರಗಿಸು ಮುಂದೆ ಹಾಕಿದ್ರೂ ನಡೀತದೆ, ಇಲ್ಲ ಶೇಂಗಾ ಪುಡಿ ಹಾಕಿದ ಮೇಲೆ ಹಾಕಿದ್ರೂ ನಡೀತದೆ. ಈಗ ಏನು ಮಾಡ್ತೀನಿ, ಇವಿಷ್ಟು ಚಪಾತಿ ಮುರಿದು ಹಾಕ್ಕೊಂಡೀನಿ. ಈ ಚಪಾತಿ ಏನದ ಇದ್ರೊಳಗೆ ಮಿಕ್ಸ್ ಮಾಡಿ ಒಂದು ಸರಿ ಮಿಕ್ಸಿಗೆ ಹಾಕಿ ತೆಗೆದು ಮಸ್ತ್ ಟೇಸ್ಟಿಯಾದ, ಭಾಳ ಟೇಸ್ಟ್ ಆಗ್ತವೆ. ಮಾಲಿದಿ ಭಾಳ ಮಂದಿ ಮಾಡ್ತೀರಿ, ಶೇಂಗಾ ಪುಡಿ ಆ್ಯಡ್ ಮಾಡಿರಂಗಿಲ್ಲ ಅನ್ನಿಸ್ತದೆ. ಅದಕ್ಕೆಂದ್ರೆ ಶೇಂಗಾ ಪುಡಿ ಆ್ಯಡ್ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಇದರೊಳಗೆ ಒಂದಿಷ್ಟು ಕಸಕಸಿ ಹಾಕಿಬಿಡ್ತೀನಿ. ಮತ್ತು ಇದ್ರೊಳಗೆ ನಾವು ಇನ್ನೂ ಏನು ಬೇಕೋ ಅದೆಲ್ಲ ಹಾಕ್ಬೋದು. ಒಣ ಕೊಬ್ಬರಿ ಹಾಕ್ಬೋದು, ಇನ್ನು ಪುಟಾಣಿ ಹಾಕ್ಬೋದು. ನಾನು ಅದನ್ನೆಲ್ಲ ಏನು ಹಾಕ್ಲಿಲ್ಲ ರೀ, ಸ್ವಲ್ಪ ಕಸಕಸಿ ಹಾಕಿ ಉಂಡೆ ಕಟ್ಬಿಟ್ಟೆ. ಈಗ ನೋಡ್ರಿ ಹಿಂಗಾಗ್ಯದಿಲ್ರಿ ಇದನ್ನು ಒಂದು ಸರಿ ನಾನು ಮಿಕ್ಸಿಗೆ ಹಾಕಿ ತಕ್ಕೊಂಡು ಬಿಡ್ತೀನಿ. ಯಾಕಂದ್ರೆ ಪೌಡ್ರ್ ಬೆಲ್ಲ ಹಾಕಿನಿಲ್ರಿ, ಅದು ಗಂಟಾಗಿರ್ತದೆ. ಕರ್ಣಿ ಬೆಲ್ಲ ಹಾಕಿದ್ರೆ ಚೆಂದಾಗಿ ಹೊಂದ್ಕೊಂಡು ಬಿಡ್ತದೆ. ಆದರೆ ಟೇಸ್ಟ್ ಮಾತ್ರ ಇದೇ ಭಾಳ ಮಸ್ತ್ ಆಗ್ತದೆ ರೀ. ಅದಕ್ಕೆ ಪೌಡ್ರ್ ಬೆಲ್ಲನೇ ತೊಗೊಂಡು ಮಾಡಿರಿ. ಹಿಂಗೆ ಕಲಿಸಿದ ಮೇಲೆ ಒಂದು ಸಾರಿ ಮಿಕ್ಸಿಗೆ ಹಾಕಿ ತೆಗೆದುಬಿಡ್ರಿ. ಉಂಡೆ ಕಟ್ಲಿಕ್ಕೆ ಭಾಳ ಅಂದ್ರೆ ಭಾಳ ಸರಳಾಗಿ ಬರ್ತದೆ, ಅಷ್ಟು ಟೇಸ್ಟ್ ಆಗ್ತದೆ. ಮತ್ತು ಬೆಲ್ಲನೂ ಭಾಳ ಹತ್ತಂಗಿಲ್ಲ ರೀ, ಅಗದಿ ಕಡಿಮೆ ಆಗ್ತದೆ. ನೋಡ್ರಿ ಈಗ ತಕ್ಕೊಂಡೀನಿ, ಮಿಕ್ಸಿಗೆ ಹಾಕಿ ಉಂಡೆ ಕಟ್ಟಿ ತೆಗೆದುಬಿಡ್ತೀನಿ. ಸ್ವಲ್ಪ ಕಸಕಸಿ ಹಾಕಿ ಉಂಡೆ ಕಟ್ತೀನಿ. ಇದು ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ದು, ಆರೋಗ್ಯಕ್ಕೂ ಅಷ್ಟು ಹೇಳಿ ಮಾಡಿಸಿದ್ದು.
ಅದಕ್ಕೆ ನೀವು ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳ್ತಿರಲ್ಲ. ಯಾಕಂದರೆ ಮಾಲೇದಿ ನಮ್ಮ ಸೈಡೆಲ್ಲ ಮಾಲೇದಿ ಅಂತೀವಿ, ಒಬ್ಬೊಬ್ರು ಮಾದ್ಲಿ ಅಂತಾರೆ, ಮಾದ್ಲಿ ಪೌಡ್ರ್ ಅಂತಾರೆ. ಅದಕ್ಕೆ ನೀವು ಯಾವ ಟೈಪ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಇಷ್ಟ ಆದಮೇಲೆ ಇನ್ನೂ ಒಂದು ಅಡುಗೆ ನೋಡ್ರಿ. ಇವತ್ತು ಅನ್ನ ಸಾರು, ಒಂದು ಸ್ವಲ್ಪ ಪಾಯಸ ಮತ್ತು ಒಂದು 7-8 ಚಪಾತಿ ಅಷ್ಟ ಮಾಡಿದ್ದೆ ಅಡುಗೆ, ಸಿಂಪಲ್ಲಾಗಿ. ಆದ್ರೆ ಮಧ್ಯಾಹ್ನ ಗೆಸ್ಟು ಬರ್ತೀನಿ ಅಂತ ಅಂದ ಕೂಡಲೇ ಊಟಕ್ಕೆ ಇಲ್ಲೇ ಬರ್ತೀನಿ ಅಂತ ಅಂದರು. ಹಾಗಾಗಿ ಏನು ಅಡುಗೆ ಮಾಡಬೇಕು ಅಂದಾಗ ಬರೀ ನಮಗೆ ರೊಟ್ಟಿ ಊಟ ಸಾಕು ಮತ್ತೇನೂ ಬೇಡ ಅಂತ ಹೇಳಿದಾಗ ಮನೆಯೊಳಗೆ ನಾನು ರೊಟ್ಟಿ ಊಟನೇ ಮಾಡಿದ್ರಾಯ್ತು ಅಡುಗೆ ಅಂತ ತಿಳ್ಕೊಂಡು ಅದನ್ನೇ ಮಾಡೀನಿ. ಹೀಗಾಗಿ ದ್ವಾದಶಿ 2 ಸರಿ ಅಡುಗೆ ಆಗ್ಯದ ನೋಡ್ರಿ ನಮ್ಮದು. ಈಗ ಮಾಲೇದಿ ಮುಂಜಾನೆ ಸ್ಪೆಷಲ್ ಇತ್ತು, ಅದನ್ನು ತೋರಿಸಿದೆ. ಮುಂಜಾನೆ ಚಪಾತಿ ಉಳಿದದ್ದು ಮಾಡೀನಿ. ಆ್ಯಕ್ಚುಲಿ ಇವತ್ತು ಮುಂಜಾನೆ ವಿಡಿಯೋ ಮಾಡಿದ್ದಿಲ್ಲ ಅಡುಗೆದು. ನಾನು ಮತ್ತೆ ಒಂದಿಷ್ಟು ಏನೇನೋ ಮಾಡ್ಕೊಳಕ್ಕಿದ್ದೆ, ಆ ವಿಡಿಯೋ ಮಾಡಿ ತೋರಿಸೋದು ವಿಚಾರ ಇತ್ತು. ಹೀಗಾಗಿ ಅದು ಮಧ್ಯಾಹ್ನ ಏನು ಮಾಡ್ಬೇಕಂದಿದ್ದೆ, ಅದು ಗ್ಯಾಪ್ ಆಯಿತು. ಅಡುಗೆ ವಿಡಿಯೋ ಹೆಂಗೂ ಬಂತು ನೋಡ್ರಿ. ಈಗ ನೋಡ್ರಿ ಮಧ್ಯಾಹ್ನದ ಅಡುಗೆ ಅಂತ ಹೇಳಿದೆ. 2 ದ್ವಾದಶಿ ಅಂದರೆ 2 ಅಡುಗೆಗಳಾಗ್ಯಾವಂತ ಹೇಳಿದ್ನಿಲ್ರಿ. ಎಲ್ಲ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗಿಂದ ಬರ್ಶನ್ ಕಟ್ಟಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋ ಅಡುಗೆ ಟೇಸ್ಟಾಗಿ ಆಗ್ತದ್ರಿ. ಈಗ ಅಡುಗೆ ಮಾಡೋಕ್ಕಿಂತ ಮುಂಚೆ ಅಗಸಿ ಹಿಂಡಿ ಮಾಡ್ಲಿಕತ್ತೀನಿ ರೀ. ಅಗಸಿ ಎಲ್ಲ ಚೆಂದಾಗಿ ಹುರ್ಕೋತೀನಿ. ಅದರೊಳಗೆ ಒಂದು 2 ಮುಷ್ಟಿಯಷ್ಟು ಮೆಂತೆ ಮತ್ತು ಕರಿಬೇವು, ಎಷ್ಟು ಹಾಕ್ತೀರಿ ಹಾಕ್ರಿ. ಕರಿಬೇವು ಇವೆಲ್ಲನೂ ಹಾಕಿ ಚೆಂದಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡು ಅದರೊಳಗೆ ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಬೋದು, ನೀವು ಒಲ್ಲೆಂದ್ರೆ ಬೇಡಬಹುದು. ಮತ್ತು ಶೇಂಗಾ, ಒಂದಿಷ್ಟು ಶೇಂಗಾ ಆ್ಯಡ್ ಮಾಡಿ, ಉಪ್ಪು, ಹಿಂಡಿ ಹೆಂಗೆ ಮಾಡ್ತಿರ್ತೀವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ರೀ. ಅಗಸಿ ಹಾಕಿದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು, ಅಂದ್ರೆ ಪಿತ್ತಾಗಂಗಿಲ್ಲ. ಅಷ್ಟು ಹಾಕಿ ಮಿಕ್ಸಿ ಹಾಕಿ ತೆಗೆದ್ಬಿಡ್ದು ನೋಡ್ರಿ. ಮಸ್ತ್ ಟೇಸ್ಟಿಯಾದ, ಹೆಲ್ದಿ ಆ್ಯಂಡ್ ಟೇಸ್ಟಿ ಅಗಸಿ ಹಿಂಡಿ ರೆಡಿ ಆಗ್ತದೆ. ಈಗ ಅಗಸಿ ಹಿಂಡಿ ಹುರ್ಕೊಂಡು ತೆಗ್ದೀವಿ. ಅದು ಆರುವವರೆಗೂ ಒಂದು ಸೈಡ್ ಅಲಸಂದಿ, ಒಂದು ಸೈಡ್ ತೊಗರಿ ಬೇಳೆ ಕುದಿಲಿಕ್ಕೆ ಇಟ್ಟೀನಿ. 2 ಅಟ್ ಎ ಟೈಮ್ ರೀ. ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಟ್ಟೆ ಅಂತಂದ್ರೆ ಲಘುನೇ ಭಾಳ ಫಾಸ್ಟಾಗಿ ಆಗ್ತದೆ, ಕುಕ್ಕರ್ಗಿಂತ ಫಾಸ್ಟ್ ಆಗ್ತದೆ ರೀ. ಮತ್ತು ಫೇವ್ರೇಟ್ ತವಿ ಗೊತ್ತೇ ಅದ. 1-2 ಟೊಮೆಟೊ, 1-2-3 ನೆಲ್ಲಿಕಾಯಿ ಹಾಕೀನಿ, 3-4 ನೆಲ್ಲಿಕಾಯಿ ಹಾಕೀನಿ ರೀ. ಈಗ ನೋಡ್ರಿ ನಾನು ಹುರಿದು ಇಟ್ಕೊಂಡು ಅಗಸಿ ಎಲ್ಲ ಆರ್ಯಾವ. ಅದರೊಳಗೆ ಖಾರ ಪುಡಿ, ಉಪ್ಪು, ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ತೆಗೆದೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ಅಗಸಿ ಹಿಂಡಿ ರೆಡಿ ಆಯಿತು. ಈ ಅಗಸಿ ಹಿಂಡಿ ಡೈಲಿ 2 ಸ್ಪೂನು ನಮ್ಮ ಹೊಟ್ಟೆ ಒಳಗೆ ಹೋಗೋದ್ರಿಂದ ಎಷ್ಟೆಲ್ಲ ಲಾಭಗಳವ ಅಂತಂದ್ರೆ ಮೋಷನ್ ಕ್ಲಿಯರ್ ಆಗ್ತದೆ. ಫಸ್ಟ್ ಅಂದ್ರೆ ಮೋಷನ್ ಕ್ಲಿಯರ್ ಆಗ್ಬೇಕು ನೋಡ್ರಿ. ಈಗ ಇನ್ನೂ ಒಂದು ಹಿಂಡಿ ಮಾಡ್ಲಿಕತ್ತೀನಿ, ಶೇಂಗಾ ಹಿಂಡಿ. ಒಂದಿಷ್ಟು ಶೇಂಗಾ, ಅದರೊಳಗೆ ಕರಿಬೇವು, ಜೀರಿಗೆ, ಉಪ್ಪು, ಖಾರ, ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿ ಆದ ಶೇಂಗಾ ಹಿಂಡಿ ರೆಡಿ ಆಗ್ತದೆ ರೀ. ಸ್ವಲ್ಪ ಅರಿಶಿನ ಪುಡಿನೂ ಹಾಕೀನಿ ರೀ. ನೋಡಿರಿ ಹೆಂಗಾಗ್ಯದ, ಭಾಳ ಟೇಸ್ಟ್ ಆಗ್ತದೆ. ಅಗಸಿ ಹಿಂಡಿ ಮತ್ತು ಶೇಂಗಾ ಹಿಂಡಿ, ನಾವು ಚಟ್ನಿ ಪುಡಿ ಅಂತೀರಿ ನೀವು, ನಾವು ಹಿಂಡಿ ಅಂತ ಕರಿತೀವಿ. ಇಷ್ಟು ರೆಡಿ ಆಯಿತು. ಇನ್ನೇನದ ಭಕ್ರಿ ಮಾಡಲಿಕ್ಕೆ ಹೆಸರು ಇಟ್ಕೊಂಡೇರಿ. ನೀರು ಹೆಸರು ಇಟ್ಟು ಒಂದು ಸೈಡ್ ಅಲಸಂದಿ ಕುದಿಲಿಕತ್ತಾವ, ಒಂದು ಸೈಡು ತೊಗರಿ ಬೇಳೆ ಕುದಿಲಿಕತ್ತಾವ, ಒಂದು ಸೈಡ್ ನೀರು ಹೆಸರಿಟ್ಟಿನ ಭಕ್ರಿ ಮಾಡಲಿಕ್ಕೆ. ಈಗ ಏನು ಮಾಡ್ತೀನಿ, ಒಂದು 4-5 ಸೌತೆಕಾಯಿ ಹೆರೆದು ಇಟ್ಕೋತೀನಿ. ಇನ್ನೊಂದು ಬುಟ್ಟಿ ಒಳಗೆ ಒಂದು 4-5 ಗಜ್ರಿ ಹೆರೆದು ಇಡ್ತೀನಿ ರೀ ಕೋಸಂಬರಿಗೆ. ಯಾಕಂದ್ರೆ ಭಕ್ರಿಗೆ ಇವೆಲ್ಲ ಭಾಳ ಮಸ್ತ್ ಆಗ್ತವೆ. ಮತ್ತು ಕಟಿ ಭಕ್ರಿ ಅವ. ಹೀಗಾಗಿ ಇಲ್ಲಿ ನಮ್ಮ ಮನೆ ಹತ್ರನೇ ಕಟಿ ಭಕ್ರಿ ಮಾಡ್ತಾರೆ ರೀ. ನಾವು ಕಟಿ ಭಕ್ರಿ ತೊಗೊಂಡು ಬಂದೀವಿ.
ಹಾಗಾಗಿ ಕಟಿ ಭಕ್ರಿ ಜೊತೆ ಇವೆಲ್ಲ ಭಾಳ ಟೇಸ್ಟ್ ಆಗ್ತಾವೆ. ನಮ್ಮ ಮನೆಗೆ ಬರ್ಲಿಕ್ಕತ್ತವರು ಭಕ್ರಿ ಊಟನೇ ಬೇಕು ಅಂತ ಹೇಳ್ಯಾರ. ಹಾಗಾಗಿ ಕಟಿ ಭಕ್ರಿ ತರಿಸಿದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಸಿಗ್ತಾವ್ರಿ. ನೋಡ್ರಿ, ಎರಡು ಆಯಿತು. ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶೇಂಗಾ ಪುಡಿ ಹಾಕಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ರೆ ಮಸ್ತ್ ಟೇಸ್ಟಿಯಾದ 2 ಕೋಸಂಬರಿಗಳು ರೆಡಿ ಆಗ್ತಾವೆ. ಈಗ ಹೆಸರು ಹಾಕ್ಕೊಂಡು ಭಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಒಗ್ಗರಣೆನೂ ಮಾಡಿಡ್ತೀನಿ ರೀ. ಈಗ ಇದು ಹೆಸರಂತೂ ಹಾಕಿದೆ. ಈ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ತೆಗಿಯೋದು ನೋಡ್ರಿ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಬೇಕಂದ್ರೆ ಕರಿಬೇವು ಹಾಕ್ಬೋದು, ಒಣ ಮೆಣಸಿನ್ಕಾಯಿ. ಬಟ್ ಒಣ ಮೆಣಸಿನ್ಕಾಯಿ ಹೆಂಗೆ ಎಣ್ಣೆ ಒಳಗೆ ಕರ್ಕೊಳ್ಳೋದು ಅಂದ್ರೆ ಚೆಂದಾಗಿ ಅವೆಲ್ಲ ಕುರುಕುರು ಆಗ್ಬೇಕ್ರಿ. ಹಂಗೆ ಅಂದ್ರೆ ಅವು ಕುರುಕುರು ಆದ್ರೆ ಏನಾಗ್ತದೆ, ನಾವೇನು ಕೋಸಂಬರಿ ಒಳಗೆ ಹಾಕಿರ್ತೀವಲ್ಲ ಅವೇ ಟೇಸ್ಟ್ ಹತ್ತಾವ. ಇಂಗು ಹಾಕೋದು. ಈಗಿಂದ ಆ ಒಗ್ಗರಣೆ 2 ಕೋಸಂಬರಿಗೆ ಹಾಕಿ ತೆಗೆದಿಟ್ಬಿಡೋದು ನೋಡ್ರಿ. ಇನ್ನೇನದ ಹಂಚಿಡೋದದ, ಫಾಸ್ಟಾಗಿ ಭಕ್ರಿ ಸ್ಟಾರ್ಟ್ ಮಾಡೋದದ. ಮತ್ತು ಭಕ್ರಿ ಮುಗಿಯೋದ್ರೊಳಗೆ ತೊಗರಿ ಬೇಳೆ ಮತ್ತು ಅಲಸಂದಿ 2 ಕುದ್ದಿರ್ತಾವೆ. ಅವು ಪಲ್ಯ ಅಂತಂದ್ರೆ ಏನ್ರಿ, ಉಳ್ಳಾಗಡ್ಡಿ ಏನೂ ಆ್ಯಡ್ ಮಾಡ್ಲಿಕ್ಕತ್ತಿಲ್ಲ. ಹಾಗಾಗಿ ಬರೇ ಒಗ್ಗರಣೆ ಕೊಡೋದ್ರಿಂದ ಅವು ಅಡುಗೆ ಅಂತೂ ಮುಂದಿಂದು ಭಾಳ ಸರಳದ. ಅರ್ಧ ಗಂಟೆ ಒಳಗೆ ಇಷ್ಟೆಲ್ಲ ಅಡುಗೆ ಮುಗಿತದ. ಈಗ ನೋಡ್ರಿ, ಭಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಭಕ್ರಿ ಮಾಡಿ ಒಗ್ಗರಣೆ ಮಾಡಿ ಪಲ್ಯ ಮಾಡಿಬಿಡೋದು. ಒಂದಿಷ್ಟು ಪ್ರಶ್ನೆಗಳು ಬಂದಿದ್ದು. ನಾವು ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ, ನಾವು ಯಾವಾಗ ಕಾಯಿ ತೆಗಿಬೇಕು ಅಂತ. ಈಗ ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತೀವಲ್ರಿ, ನೆಕ್ಸ್ಟ್ ಡೇ ಏನೂ ತೆಗಿಬಾರ್ದು, ಹೂ ಅಷ್ಟೇ ತೆಗಿಯೋದು. ಮತ್ತು ದೀಪ ಹಚ್ಚಿಟ್ಟು, ಯಾಕಂದ್ರೆ ಶುಕ್ರವಾರ ಇರ್ತದಲ್ಲ ಲಕ್ಷ್ಮೀ ದೇವಿನ, ಅದನ್ನು ಪೂಜೆ ಮಾಡಿದ್ದು ತೆಗಿಬಾರ್ದು. ಹಾಗಾಗಿ ಹೂ ಅಷ್ಟೇ ತೆಗೆದು ಮತ್ತು ತಾಜಾ ಹೂವನ್ನು ಏರಿಸಿ ದೀಪ ಹಚ್ಚಿಟ್ಟು ಹಾಗೆ ಬಿಡೋದ್ರಿ. ಅದರ ನೆಕ್ಸ್ಟ್ ಡೇ ಅಂದರೆ ಶನಿವಾರ ದಿವಸ ನಾವು ಅವನ್ನೆಲ್ಲ ಗೆಲ್ಲುಗಳನ್ನು ಎಲ್ಲ ಮತ್ತು ಅರಿಶಿನ ಕುಂಕುಮ ಏರಿಸಿ ತೆಗಿಯೋದು. ಕಾಯಿ ತೆಗಿಬೇಕು. ಮತ್ತು 5 ಥರದ ಹೂವು ಹಣ್ಣಿನ ಟೊಂಗೆಗಳನ್ನು ಇಟ್ಟಿರ್ತೀವಲ್ಲ, ಅವನ್ನ ಏನು ಮಾಡಬೇಕು ಅಂತ ಎಲ್ಲರೂ ಕೇಳಿರಿ. ಅವನ್ನೇನದ ನಮ್ಮ ಮನೆಯ 4 ಮೂಲೆಗೆ ಇಡಬೇಕ್ರಿ, 4 ವಾರ ಆಗುವ ತನಕ. ಇಲ್ಲ ಅಂದ್ರೆ ಒಂದೇ ಕಡೆ ಇಟ್ಟರು ನಡೀತದೆ. ಯಾಕಂದ್ರೆ ಬಾಡಿಗೆ ಅದು ಇರ್ತಿರ್ತಾರೆ, ಅಪಾರ್ಟ್ಮೆಂಟ್ನಾಗ ಇರ್ತಾರೆ, ಇವೆಲ್ಲ ಪಾಸಿಬಲ್ ಆಗ್ತಿರಂಗಿಲ್ಲ. ಆವಾಗ ಅದಕ್ಕೆ ಏನು ಮಾಡ್ಬೇಕ್ರಿ, ಅವನ್ನೆಲ್ಲ ಟೊಂಗಿ ಒಂದೇ ಕಡೆ ಇಡೋದು. 4 ವಾರಗಳ ಆದಮೇಲೆ ಅವನ್ನೇನದ ಯಾರೂ ತುಳಿಲಾರ್ದ ಜಾಗದೊಳಗೆ, ಅಂದ್ರೆ ನಾವು ಏನು ಗಿಡ ಎಲ್ಲ ಹಾಕಿರ್ತೀವಲ್ಲ, ಗಿಡ ನೆಟ್ಟಿರ್ತೀವಲ್ಲ, ಅವನ್ನೆಲ್ಲ ಸಣ್ಣ ಮಾಡಿ ಆ ಗಿಡದ ಬುಡಕ್ಕೆ ಹಾಕ್ಬೇಕು ನೋಡ್ರಿ. ಒಟ್ಟು ತುಳಿಬಾರ್ದು ಯಾರು ಅಂಥ ಜಾಗದೊಳಗೆ ಹಾಕೋದು. ಇವೊಂದು 2-3 ಕ್ವಶನ್ಸು ದಿನನಿತ್ಯ ಇದ್ದು ಅದ್ರ ಸಲುವಾಗಿ ಹೇಳಿದೆ. ಮತ್ತೇನಾದರೂ ಕ್ವಶನ್ಸ್ ಇದ್ರೆ ಕೇಳ್ರಿ, ನಾ ಬೇರೆ ವಿಡಿಯೋ ಮಾಡೋ ಮುಂದೆ ಅದಕ್ಕೆ ಆನ್ಸರ್ ಮಾಡಿರ್ತೀನಿ. ಇದಿಷ್ಟು ಅಲ್ಲದೆ ಉಪವಾಸ ಮಾಡಬೇಕೇನು ಅಂಥೇಳಿ. ಹೌದ್ರಿ, ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಸಾಯಂಕಾಲ ಊಟ ಮಾಡಬೇಕು. ಮತ್ತು ಬೆಳಗ್ಗೆ ಊಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಉಪವಾಸ ಇದ್ರೆ ನಡೀತದೇನು ಅಂತ. ನಡೀತದ್ರಿ, ಅದಕ್ಕೇನು ಹಾಗೇನಿಲ್ಲ. ಆದರೆ ಮುಂಜಾನೆ ಪೂಜೆ ಮಾಡಿ ಸಾಯಂಕಾಲನೂ ನಾವು ಏನದ ದೀಪ ಹಚ್ಚಿಟ್ಟು ಆರತಿ ಮಾಡಿ ಮತ್ತು ಊಟ ಮಾಡಿದರೆ ಅದೊಂದು ಏನೋ ಕರೆಕ್ಟ್ ಕಂಪ್ಲೀಟ್ ಅಂತ ಅನಿಸ್ತದೆ. ಬೆಳಗ್ಗೆ ಮಾಡಿದರೂ ಕೂಡ ನೋಡ್ರಿ, ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಮಾಡ್ಕೊರಿ. ಯಾಕಂದ್ರೆ ನಾನು ಮೊದಲೆಲ್ಲ ಹಂಗೆ ಮಾಡೀನಿ. ನಾನು ಬೆಳಗ್ಗೆ 7 ಗಂಟೆಗೆ ಸ್ಕೂಲಿಗೆ ಹೋಗ್ತಿದ್ನಲ್ರಿ, ಅವಾಗ ಬಂದ ತಕ್ಷಣವೇ ಹಸಿವೆ ಆಗಿಬಿಡ್ತಿತ್ತು ನನಗೆ. ನಾ ಆವಾಗ ಬೆಳಗ್ಗೆ 3 ಗಂಟೆಗೆ ಎದ್ದು ಪೂಜೆ ಮಾಡಿಟ್ಟು ಅಡುಗೆ ಮಾಡಿಟ್ಟು ಹೋಗ್ತಿದ್ದೆ. ನಾನು 12:30 1 ಗಂಟೆಗೆ ಬಂದಾಗ ಊಟ ಮಾಡಿ ಸಾಯಂಕಾಲ ಮತ್ತು ಆರತಿ ಇಷ್ಟು ಮಾಡ್ತಿದ್ದೆ. ಹಂಗೂ ಮಾಡೀನಿ. ಈಗೇನು ಮಾಡ್ಲಿಕ್ಕತ್ತಿಲ್ಲ. ಹಂಗೆ ಸಾಯಂಕಾಲದವರೆಗೂ ಉಪವಾಸ ಇದ್ದು ಊಟ ಮಾಡಿರ್ತೀನಿ ನೋಡ್ರಿ. ಈಗ ಭಕ್ರಿ ಮಾಡೋದು ಮುಗೀತು. ಈಗ ಒಗ್ಗರಣೆ ಮಾಡ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಇವನ್ನೆಲ್ಲವನ್ನೂ ನಾನು ಈಗೇನು ಕುದಿಸಿಟ್ಕೊಂಡೇನಿಲ್ಲ ಅಲಸಂದಿ ಮತ್ತು ತೋವಿ ಅದರೊಳಗೆ ಹಾಕಿನಿ. ಮತ್ತು ಒಗ್ಗರಣೆ ಅಂತೂ ರೆಡಿ ಆಯಿತು. ಒಗ್ಗರಣೆ ಒಳಗೆ ಬರೀ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಹಿಂಗೆ ಅಷ್ಟೇ ಹಾಕ್ಯದ. ಮತ್ತು ಖಾರ ಪುಡಿ, ಉಪ್ಪು ಅಂತೂ ಮೊದಲೇ ಹಾಕಿಟ್ಟಿದ್ದೆ. ಈಗ ಒಗ್ಗರಣೆ ಹಾಕಿ ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರೆ ಭಾಳ ರುಚಿ ಆಗ್ತದೆ. ಅದರೊಳಗೆ ಸ್ವಲ್ಪ ಕೊತ್ತಂಬರಿನೂ ಹಾಕಿಬಿಡೋದು ನೋಡ್ರಿ. 2 ತರಹದ ಪಲ್ಯ ರೆಡಿ ಅದು. ನೀವು ತೋವಿಯರ ಅನ್ರಿ, ತೊಗರಿಬೇಳೆ ಪಲ್ಯ ಅನ್ರಿ, ಯಾವುದು ಅನ್ಬೋದು. ಅಲಸಂದಿ ಪಲ್ಯ ಇಷ್ಟೆಲ್ಲ ಅದು ನೋಡ್ರಿ. ನೋಡಿದ್ರಲ್ಲ,
ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತು ಇನ್ನೂ ಯಾಕೆ ತಡ, ಬಾಯೊಳಗಂತೂ ಅಷ್ಟು ನೀರು ಬರ್ಲಿಕ್ಕತ್ತಾವ. ಏನು ಮಾಡ್ರಿ, ಹೆಂಗೆ ಮಾಡ್ರಿ, ತೋರಿಸ್ರಲ್ಲ ಅಂತ ಅನ್ಲಿಕ್ಕತ್ತೀರಿ. ನೋಡ್ರಿ, 2 ಥರದ ಹಿಂಡಿ, ರಂಜಕ, ಎಣ್ಣೆ, ಅದಕ್ಕೆ ಕುಶಿಬಿ ಎಣ್ಣೆ, ಮತ್ತು 2 ಥರದ ಪಲ್ಯ, 2 ಥರದ ಕೋಸಂಬರಿ, ಇಷ್ಟೆಲ್ಲ ಅಡುಗೆ ಆಗ್ಯದ. ಫುಲ್ ಜವಾರಿ ಊಟ. ಇದ್ರ ಮುಂದೆ ಯಾವ ಊಟ ರೀ, ಏನೂ ಬೇಡ ಅನ್ನಿಸ್ತದ. ಪಂಚಪಕ್ವಾನಕ್ಕಿಂತ ಹೆಚ್ಚು ಹೆಲ್ದಿ ಆ್ಯಂಡ್ ಟೇಸ್ಟಿ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಆಗಿತ್ತು ಇವತ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಸಾರೀಸ್ ಎಲ್ಲರೂ ಕೇಳ್ತಿದ್ರಿ, ಕಲ್ಯಾಣಿ ಸಿಲ್ಕ್ ಸಾರೀಸ್ ಮತ್ತು ರೀಸ್ಟಾಕ್ ಆಗ್ಯಾವ. ಯಾರಿಗೆ ಬೇಕು ಆರ್ಡ್ರ್ ಹಾಕ್ರಿ. ಇವು ನೋಡ್ರಿ, ನಾರಾಯಣಪೇಟೆ ಟೆಂಪಲ್ ಬಾರ್ಡರ್ ಪ್ಯೂರ್ ಮೆಸ್ಮರೈಸ್ಡ್ ಕಾಟನ್ ಸಾರೀಸ್. ಇದ್ರದ್ದು ರೇಟು 1450 rupees ಪ್ಲಸ್ ಶಿಪ್ಪಿಂಗ್ ಚಾರ್ಜು ಇದರೊಳಗೆ ಅದ ರೀ. 1450 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಅಲ್ಲ, ಶಿಪ್ಪಿಂಗ್ ಚಾರ್ಜ್ ಹಿಡದೆ 1450 ಅದ. ಮಸ್ತ್ ಅವ ರೀ ಸೀರೆ, ಮಾತ್ರ ಅಷ್ಟು ಚಂದ ಅವ. ಏನೇನು ನಮ್ಮ ಕಡೆ ಕಲರ್ಸ್ ಯಾವ್ಯಾವು ಅನ್ನೋದನ್ನು ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡೀನಿ. ಯಾರಿಗೆ ಬೇಕು ಸ್ಟಾರ್ಟ್ ಮಾಡಿರಿ, ಫಾಸ್ಟಾಗಿ ಆರ್ಡ್ರ್ ಮಾಡಿರಿ. ಸ್ವಲ್ಪ ಲೇಟ್ ಆಯಿತು ಅಂದ್ರೆ ಲೇಟಾಗಿ ಆರ್ಡ್ರ್ ಮಾಡಿದವ್ರಿಗೆ ಗುರ್ತದೆ. ಯಾಕಂದ್ರೆ ಸೀರೆ ಸೇಲ್ ಸೋಲ್ಡ್ ಔಟ್ ಅಂತ ಹೇಳಿ ಭಾಳ ಮಂದಿಗೆ ಹೇಳಿದ್ದಾಗ್ಯದ. ಪಾಪ ಅವ್ರು ಕೇಳಿದ ಕಲರ್ಸು ಎಷ್ಟೋ ಮಂದಿಗೆ ಸಿಕ್ಕಿಲ್ಲ. ಆದರೂ ನೀವೆಲ್ಲ ಕೇಳಿದ್ದು ಜಾಸ್ತಿ ಕಲ್ಯಾಣಿ ಕಾಟನ್ ಒಳಗೆ ಕೇಳಿದ್ರಿ, ಅವೆಲ್ಲ ಖಾಲಿ ಆಗ್ಯಾವಂತ ನಿಮಗೆ ಹೇಳಿತ್ತು. ಈಗ ರೀಸ್ಟಾಕ್ ಆಗ್ಯಾವ, ಇನ್ನೂ ಮಸ್ತ್ ಕಲರ್ ಬಂದಾವ. ಅದಕ್ಕೆ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ಹೇಳ್ರಿ, ಆ ಕಲರನ್ನು ನಾನು ಶೇರ್ ಮಾಡ್ತೀನಿ. ಇವು ನೋಡ್ರಿ, ನಾರಾಯಣಪೇಟೆ ಟೆಂಪಲ್ ಬಾರ್ಡರ್ ಪ್ಯೂರ್ ಮೆಸ್ಮರೈಸ್ಡ್ ಕಾಟನ್ ಸಾರೀಸ್. ಯಾರಿಗೆ ಇಷ್ಟ ಆಗ್ತಾವೋ ಸ್ಕ್ರೀನ್ಶಾಟ್ ತೆಗೆದು, ಆಲ್ರೆಡಿ ನಂಬರು ನಾನು ಅಪ್ಲೋಡ್ ಮಾಡಿದ್ದು ಇಲ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕದ. ಆ ನಂಬರಿಗೆ ಕಳಿಸೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮ್ಮ ಅಡ್ರೆಸ್ ಕಳಿಸೋದು ಎಲ್ಲ ಪ್ರೊಸೆಸ್ ಅಂತೂ ನಡೆದದ. ಎಲ್ಲರ ಕೋಆಪ್ರೇಷನ್ ಭಾಳ ಅಂದ್ರೆ ಭಾಳ ಅದ. ಇಷ್ಟು ನಾನು ಅಂದ್ಕೊಂಡೇ ಇರಲಿಲ್ಲ, ಸಾರಿದು ಸ್ಟಾರ್ಟ್ ಮಾಡಿದರೆ ಇಷ್ಟು ನಿಮ್ಮದೆಲ್ಲ ಕೋಆಪ್ರೇಷನ್ ಸಿಗ್ತದಂತ ಹೇಳಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಅಲಾಟ್. ಅದ್ರ ಜೊತೆಗೆ ನೀವು ಕೋಆಪ್ರೇಷನ್ ಕೊಟ್ಟಿದ್ದಕ್ಕೂ ನಾನು ಕೂಡ ಯಾವುದೇ ಸಾರಿಯನ್ನು ಕೊಟ್ಟರು ಅವರಿಗೆ ಇದರಿಂದ ಒಳ್ಳೆಯದೇ ಆಗಲಿ ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡೇ ಕೊಟ್ಟಿರೋದು. ಹೀಗಾಗಿ ಈ ರಿವ್ಯೂ ಕೂಡ ಯಾವುದೇ ಸಾರಿದ ರಿವ್ಯೂ ಇಲ್ಲಿವರೆಗೂ ಏನೂ ಒಂದು ಬ್ಲ್ಯಾಕ್ ಡಾಟು ಇಲ್ರಿ, ಎಲ್ಲ ಚಲೋನೇ ಬಂದಾವ ರಿವ್ಯೂ. ಇದೇ ರೀತಿ ನಿಮ್ಮ ಸಂಬಂಧ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.